ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಆಮ್ ಗಾಯನ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ನಾವು ಟ್ರಿಪ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಪಾಂಡಿಚೇರಿಗೆ. ಆ್ಯಕ್ಚುಲಿ ಇದು ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿರೋವಂಥ ಟ್ರಿಪ್. ಯಾಕಂದರೆ ಬರ್ಡೇ ಸೆಲೆಬ್ರೇಷನ್ ಇತ್ತು. ಆಮೇಲೆ ತಿರುಪತಿನೂ ಬುಕ್ ಮಾಡ್ಕೊಂಡಿದ್ವಿ. ಸೊ ಹಾಗೆ ತಿರುಪತಿಯಿಂದ ಒಂದು 232 ಕಿಲೋಮೀಟರ್. ಸೊ ಅದಕ್ಕೆ ಪಾಂಡಿಚೇರಿನೂ ಹೋಗಿ ನೋಡ್ಕೊಂಡು ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಆಲ್ರೆಡಿ. ಇವಾಗ ಟೈಮು 12 o'clock ಏನೋ ಆಗ್ತಾ ಇದೆ. ಲೇಟಾಗಿ ಬಿಟ್ವಿ ಆ್ಯಕ್ಚುಲಿ ಮನೇನ. ಮಾರ್ನಿಂಗ್ ಸ್ವಲ್ಪ ಏನೋ ಕೆಲಸ ಬಂತು ಅಂತ ಅದರಲ್ಲಿ ಬ್ಯುಸಿ ಆದ್ವಿ. ಮಾರ್ನಿಂಗ್ 8 o'clock ಬಿಡಬೇಕಾಗಿತ್ತು ನಾವು. ತುಂಬಾ ಲೇಟ್ ಆಯಿತು. ರೀಚ್ ಆಗೋದು ಕೂಡ ತುಂಬಾ ಲೇಟಾಗಿ ರೀಚ್ ಆಗ್ತೀವಿ. ಒಂದು ನೈಟ್ 9 o'clock ಆಗುತ್ತೆ. 9 hours ಜರ್ನಿ. ಲೆಟ್ಸ್ ಗೋ ಗೈಸ್. ಆನ್ ದ ವೇ ಪಾಕಶಾಲಾದಲ್ಲಿ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟಕ್ಕೆ ಅಂತ ನಿಲ್ಲಿಸಿದ್ವಿ. ಸೌತ್ ಇಂಡಿಯನ್ ಮೀಲ್ಸ್ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿ ತುಂಬ ಹೊತ್ತಾಯಿತು. ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆಮೇಲೆ ಊಟ ಬಂತು. ಅಷ್ಟರಲ್ಲಿ ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ಲು. ಅವಳ ಹತ್ರ ಮಾತಾಡಿ ಬಾಯ್ ಹೇಳಿ ಊಟ ಮಾಡಿಕೊಂಡು ಮತ್ತೆ ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಾವು ರೂಮ್ಸ್ ಎಲ್ಲ ರಿವ್ಯೂಸ್ ಎಲ್ಲ ನೋಡಿ ಯಾವ್ದು ಚೆನ್ನಾಗಿದೆ ಅಂತ ಬುಕ್ ಮಾಡಿದ್ವಿ. ಇವತ್ತು ಅಷ್ಟು ಕಷ್ಟ ಏನಿಲ್ಲ ಹುಡ್ಕೋದು. ಆಲ್ರೆಡಿ ಎಲ್ಲ ರೂಮ್ಸ್ ಎಲ್ಲ ಬುಕ್ ಆಗೋಗ್ಬಿಟ್ಟಿದೆ. ಬಟ್ ನಾಳೆ ನಾಡಿದ್ದು ಎಲ್ಲ ಬುಕ್ ಮಾಡಿಲ್ಲ. ಅದೆಲ್ಲ ರೂಮ್ಗೆ ಹೋಗಿ ರಿಸರ್ಚ್ ಮಾಡಿ ರೇಟಿಂಗ್ಸ್ ಎಲ್ಲ ನೋಡಿ ಆಮೇಲೆ ಬುಕ್ ಮಾಡೋಣ ಅಂತ ಇದ್ದೀವಿ. ಈಗ ಬೆಂಗಳೂರು ಬಿಟ್ವಿ ಅಲ್ಲ. ವೆದರ್ ಬರ್ತಾ ಬರ್ತಾ ತುಂಬ ಚೆನ್ನಾಗಾಯಿತು. ಬ್ಯಾಂಗ್ಳೂರು ಬಿಟ್ವಿ. ಪಾಕಶಾಲಾ ಹತ್ರ ಏನಾದರೂ ಜ್ಯೂಸ್ ಕುಡಿಯೋಣ ಅಂತ ನಿಲ್ಲಿಸಿದ್ದೀವಿ. ಆಗಲೇ ಫುಲ್ಲು ಮಳೆ ಮೋಡ ಆಗಿಬಿಟ್ಟಿದೆ ನೋಡಿ. ಬೆಳಗ್ಗೆ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಇವಾಗ ಫುಲ್ ಮಳೆ ಮೋಡ ಆಗಿಬಿಟ್ಟಿದೆ. ಇವಾಗ ಸಖತ್ತಾಗಿದೆ ವೆದರು ಜರ್ನಿ ಮಾಡೋದಕ್ಕೆ. ಇಲ್ಲಿ ವರುಣ್ ಅವರು ಏನೋ ಇಂಪಾರ್ಟೆಂಟ್ ಮೇಲ್ ಬಂದಿತ್ತು ಅಂತ ವರ್ಕ್ ಮಾಡ್ಕೊಂಡು ಕೂತಿದ್ದಾರೆ. ನಾನು ಹಾಗೆ ವಾಕ್ ಮಾಡ್ತಾ ಇದ್ದೀನಿ ಇಲ್ಲೇ ಪಾಕಶಾಲಾ ಮುಂದೆ. ಕುತ್ಕೊಂಡು ಆಲ್ರೆಡಿ ತುಂಬ ಸಾಕಾಗೋಯ್ತು. ಅದು ಆಫ್ ಮಾಡು AC. ಇದು ಹೊಸ ಪಾಕಶಾಲಾ ಬ್ರ್ಯಾಂಚ್ ಅಂತ ಅನಿಸುತ್ತೆ. ಇನ್ನೂ ಏನೇನೋ ಕನ್ಸ್ಟ್ರಕ್ಟ್ ನಡೀತಾ ಇದೆ ಒಳಗಡೆ. ಗೈಸ್, ಇನ್ನೂ ತುಂಬ ದೂರದಲ್ಲಿದ್ದೀವಿ ನಾವು. ಇನ್ನೂ 4 hours ಜರ್ನಿ ಇದೆ. ನೈಟ್ 9:30 9:45 ಆಗುತ್ತೆ ರೀಚ್ ಆಗೋಕ್ಕೆ. ಇವಾಗ ಪಾಕಶಾಲಾಗೆ ಹೋಗಿ ಬಂದ್ವಿ. ಈಗ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ದೀವಿ. ಈಗೆಲ್ಲೂ ಸ್ಟಾಪ್ ಕೊಡಲ್ಲ. ಡೈರೆಕ್ಟ್ ಪಾಂಡಿಚೇರಿಗೆ ಸ್ಟಾಪು. ಇಲ್ಲಾಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಲೇಟ್ ನೈಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಗೈಸ್, ಆಗಲೇ ಫುಲ್ಲು ಮೋಡ ಆಗಿತ್ತು. ಈಗ ಮಳೆ ಸ್ಟಾರ್ಟ್ ಆಗಿದೆ. ವೆದರ್ ತುಂಬಾ ಚೆನ್ನಾಗಾಯಿತು. ಜರ್ನಿ ಮಾಡೋದಕ್ಕಂತೂ ಸೂಪರ್ ಆಗಿದೆ ಈಗ ವೆದರ್. ಮಳೆ ಬೆಳಗ್ಗಿಂದ ಬಿಸಿಲಿತ್ತು. ಇವಾಗ ವೆದರ್ ಚೆನ್ನಾಗಾಗಿರೋದಕ್ಕೆ ಜರ್ನಿ ಸಖತ್ತಾಗಿದೆ. ಗೈಸ್, ಇನ್ನೂ 10 minutes ಅಷ್ಟೇ ಇರೋದು ಪಾಂಡಿಚೇರಿ ರೀಚ್ ಆಗೋಕ್ಕೆ. 9 hours ಇತ್ತು ಮಾರ್ನಿಂಗ್. ಇವಾಗ 10 minutes ಇದೆ. ಫಸ್ಟ್ ಟೈಮ್ ಬರ್ತಾ ಇರೋದು ಪಾಂಡಿಚೇರಿಗಲ್ವಾ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಒಳ್ಳೆ ರೆಸ್ಟೋರೆಂಟ್ ನೋಡಿದ್ದೀನಿ ಆನ್ ದ ವೇ ಅಲ್ಲೇ. ಕ್ಲೋಸ್
ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಆಲ್ರೆಡಿ ಈಗ 10 o'clock ಆಗ್ತಾ ಇದೆ. ಅಲ್ಲಿ ಓಪನ್ ಇದ್ದರೆ ಅಲ್ಲಿ ಪಾರ್ಸಲ್ ತೊಗೊಂಡು ರೂಮ್ ಚೆಕ್ ಇನ್ ಆಗ್ತೀವಿ ಅಷ್ಟೇ. ಇವತ್ತು ಫುಲ್ಲು ಮಾರ್ನಿಂಗಿಂದ ಜರ್ನಿ ಮಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದೆ. ಬಟ್ ಜರ್ನಿ ಎಂಜಾಯ್ ಮಾಡಿಕೊಂಡೇ ಬಂದ್ವಿ. ಅಫ್ಕೋರ್ಸ್ ಸ್ವಲ್ಪ ಲಾಂಗ್ ಇದೆ, ತುಂಬ ದೂರ ಇದೆ, ಬಟ್ ಜರ್ನಿ ಮಾತ್ರ ಚೆನ್ನಾಗಿತ್ತು, ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಊಟ ಪಾರ್ಸಲ್ ತೊಗೊಂಡು ರೂಮ್ ಚೆಕ್ ಇನ್ ಆಗ್ತೀವಿ. ಗೈಸ್ ಫೈನಲಿ ಪಾಂಡಿಚೇರಿ ಎಂಟರ್ ಆಗ್ತಾ ಇದೀವಿ. ಸೊ ಊಟ ಪಾರ್ಸಲ್ ತಗೊಂಡು ಹೋಟೆಲ್ಗೆ ಹೋಗಿ ಅಲ್ಲಿ ಹೋದ್ಮೇಲೆ ಚೆಕ್ ಇನ್ ಆದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಗೈಸ್ ಇವಾಗ ರೂಮ್ ಎಂಟರ್ ಆದ್ವಿ. ತುಂಬ ಸುಸ್ತಾಗಿದೆ. ಮಾರ್ನಿಂಗ್ ಎಷ್ಟು 11 o'clock ಬಿಟ್ಟಿದ್ದು ನಾವು. ಇವಾಗ 11 o'clock ರೀಚ್ ಆಗಿದ್ದೀವಿ. ಊಟ ಗೀಟ ಅದು ಇದು ಎಲ್ಲ ತೊಗೊಂಡು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇವತ್ತೆಲ್ಲ ಫುಲ್ ರೆಸ್ಟ್ ಮಾಡಿ ಮಾರ್ನಿಂಗು ಪಾಂಡಿಚೇರಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಆ ಒಂದು ವ್ಲಾಗಲ್ಲಿ ಪಾಂಡಿಚೇರಿಯಲ್ಲಿ ನಾನು ಎಲ್ಲೆಲ್ಲಿ ಹೋಗಿದ್ದೆ ಅನ್ನೋದ್ರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ಇರುತ್ತೆ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಗೈಸ್.